ಹೂವು ಸಂತಾನೋತ್ಪತ್ತಿಯ ಒಂದು ಸಂಕೀರ್ಣ ಅಂಗವಾಗಿದೆ. ಈಗ ಹೂವಿನ ಭಾಗಗಳನ್ನು ನೋಡೋಣ. ನಾವು ನೋಡುವ ಸುಮಾರು ಹೂವುಗಳು ದಳಗಳು ಮತ್ತು ಪುಷ್ಪಪತ್ರಗಳನ್ನು ಹೊಂದಿರುತ್ತವೆ. ದಳಗಳು ಪರಾಗಸ್ಪರ್ಶಕಗಳನ್ನು ಆಕರ್ಷಿಸಲು ಸಹಾಯ ಮಾಡುತ್ತವೆ ಮತ್ತು ಪುಷ್ಪಪತ್ರಗಳು ಹೂವನ್ನು ರಕ್ಷಿಸುತ್ತವೆ ಹಾಗೂ ಹೂವಿಗೆ ಆಧಾರ ನೀಡುತ್ತವೆ. ಈಗ ಶಲಾಕ ಎಂಬ ಹೂವಿನ ಹೆಣ್ಣು ಸಂತಾನೋತ್ಪತ್ತಿ ಭಾಗವನ್ನು ನೋಡೋಣ. ಇದು ಶಲಾಕಾಗ್ರ ಮತ್ತು ಶಲಾಕ ನಳಿಕೆಯನ್ನು ಹೊಂದಿದೆ. ಶಲಾಕವು ಅಂಡಾಶಯ ಮತ್ತು ಅಂಡಕವನ್ನು ಹೊಂದಿರುತ್ತದೆ. ಅಂಡಕವು ಹೆಣ್ಣು ಲಿಂಗಾಣುಗಳನ್ನು ಹೊಂದಿರುತ್ತದೆ. ಈಗ ಕೇಸರ ಎಂಬ ಹೂವಿನ ಪುರುಷ ಸಂತಾನೋತ್ಪತ್ತಿ ಭಾಗವನ್ನು ನೋಡೋಣ. ಕೇಸರವು ಪರಾಗಕೋಶ ಮತ್ತು ಕೇಸರದಂಡಗಳನ್ನು ಹೊಂದಿರುತ್ತದೆ. ಪುರುಷ ಲಿಂಗಾಣು ಪರಾಗಕೋಶದಲ್ಲಿ ಉತ್ಪತ್ತಿಯಾಗಿ ಪರಾಗಗಳ ಮೂಲಕ ಬಿಡುಗಡೆಯಾಗುತ್ತದೆ. ಈಗ ಹೂವಿನ ಸಂತಾನೋತ್ಪತ್ತಿ ಪ್ರಯಾಣದ ಪ್ರಮುಖ ಹಂತವಾದ ಪರಾಗಸ್ಪರ್ಶವನ್ನು ನೋಡೋಣ. ಪರಾಗವು ಒಂದು ಹೂವಿನ ಕೇಸರದಿಂದ ಅಂದರೆ ಪರಾಗಕೋಶದಿಂದ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ಪರಾಗಸ್ಪರ್ಶ ಎನ್ನುವರು. ಪರಾಗಸ್ಪರ್ಶದಲ್ಲಿ 2 ವಿಧಗಳಿವೆ. ಅವುಗಳಲ್ಲಿ ಒಂದನ್ನು ಸ್ವಕೀಯ ಪರಾಗಸ್ಪರ್ಶ ಎಂದು ಕರೆಯಲಾಗುತ್ತದೆ. ಅಂದರೆ ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗವು ಬೀಳುವ ಪ್ರಕ್ರಿಯೆ. ಇನ್ನೊಂದು ರೀತಿಯ ಪರಾಗಸ್ಪರ್ಶವನ್ನು ಪರಕೀಯ ಪರಾಗಸ್ಪರ್ಶ ಎಂದು ಕರೆಯಲಾಗುತ್ತದೆ. ಒಂದು ಹೂವಿನ ಪರಾಗವು ಅದೇ ಜಾತಿಯ ಬೇರೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆ. ಪರಾಗವು ಪರಾಗಕೋಶದಿಂದ ಶಲಾಕಾಗ್ರಕ್ಕೆ ಹೇಗೆ ವರ್ಗಾವಣೆಯಾಗುತ್ತದೆ ಎಂಬುದನ್ನು ನೋಡೋಣ. ಪರಾಗಸ್ಪರ್ಶಕಗಳು ಎಂದರೆ ಪರಾಗದ ಕಣಗಳು ಹೂವಿನ ಶಲಾಕಾಗ್ರವನ್ನು ತಲುಪುವ ಮಾಧ್ಯಮ. ಗಾಳಿ ಮತ್ತು ನೀರು ಅಜೈವಿಕ ಪರಾಗಸ್ಪರ್ಶಕಗಳು. ಕೀಟಗಳು, ಪಕ್ಷಿಗಳು ಮತ್ತು ಇತರ ಪ್ರಾಣಿಗಳು ಜೈವಿಕ ಪರಾಗಸ್ಪರ್ಶಕಗಳಾಗಿವೆ. ಪರಾಗಗಳನ್ನು ಮತ್ತೊಂದು ಅಥವಾ ಅದೇ ಹೂವಿಗೆ ವರ್ಗಾಯಿಸಲು ಗಾಳಿಯ ಸಹಾಯವನ್ನು ತೆಗೆದುಕೊಳ್ಳುವ ಸಸ್ಯದ ಉದಾಹರಣೆಯನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ. ಇದು ಕಾಡು ಸೇವಂತಿಗೆ. ನಾವು ಈಗ ನೋಡುತ್ತಿರುವ ಉದಾಹರಣೆಯಲ್ಲಿ ಕೀಟಗಳ ಸಹಾಯದಿಂದ ಸಸ್ಯವು ತನ್ನ ಪರಾಗವನ್ನು ಮತ್ತೊಂದು ಹೂವು ಅಥವಾ ಅದೇ ಹೂವಿಗೆ ವರ್ಗಾಯಿಸುತ್ತದೆ. ಇಲ್ಲಿ ನಾವು ನೋಡುತ್ತಿರುವ ಉದಾಹರಣೆಗಳು ಬಂದು ಜೇನುನೊಣ ಮತ್ತು ಚಿಟ್ಟೆ. ಪರಾಗಸ್ಪರ್ಶದಲ್ಲಿ ಜೇನುನೊಣಗಳ ಪಾತ್ರವೇನು? ಬನ್ನಿ ನೋಡೋಣ. ಜೇನುನೊಣಗಳ ಝೇಂಕಾರದಿಂದಾಗಿ ಹೂವುಗಳಿಂದ ಪರಾಗಗಳು ಬಿಡುಗಡೆಯಾಗಿ ಆ ಪರಾಗಗಳು ಜೇನುನೊಣದ ದೇಹಕ್ಕೆ ಅಂಟಿಕೊಳ್ಳುತ್ತವೆ. ನಂತರ ಇತರ ಹೂವುಗಳಿಗೆ ಈ ಪರಾಗವನ್ನು ಕೊಂಡೊಯ್ಯುತ್ತವೆ. ಕೇಸರದಂಡದಿಂದ ಪರಾಗವು ಪರಾಗಸ್ಪರ್ಶಕಕ್ಕೆ ಅಂಟಿಕೊಳ್ಳುತ್ತದೆ. ಪರಾಗಸ್ಪರ್ಶಕವು ಪರಾಗವನ್ನು ಕೊಂಡೊಯ್ಯುತ್ತದೆ. ಪರಾಗವು ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಅಂಟಿಕೊಳ್ಳುತ್ತದೆ. ಪರಾಗಸ್ಪರ್ಶಕ್ಕೆ ಕೀಟಗಳ ಪ್ರಾಮುಖ್ಯತೆ ಏನು? ಬನ್ನಿ ನೋಡೋಣ. ಬೆಳೆಗಳ ಪರಾಗಸ್ಪರ್ಶಕ್ಕೆ ಕೀಟಗಳ ಅಗತ್ಯವಿದೆ ಮತ್ತು ಕೀಟಗಳು ವೇಗವಾಗಿ ಪರಾಗಗಳನ್ನು ಒಂದು ಹೂವಿನಿಂದ ಇನ್ನೊಂದಕ್ಕೆ ಅಥವಾ ಅದೇ ಹೂವಿಗೆ ವರ್ಗಾಯಿಸುತ್ತದೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸುಮಾರು ಹೂವುಗಳನ್ನು ನೋಡ್ತೀವಿ. ಹೂವುಗಳಲ್ಲಿ ಈ ವೈವಿಧ್ಯತೆ ಕಾಣುತ್ತದೆ. ಹೂವುಗಳು ಬೇರೆ ಬೇರೆ ಬಣ್ಣದಲ್ಲಿರುತ್ತವೆ, ಬೇರೆ ಬೇರೆ ಗಾತ್ರದಲ್ಲಾಗಿರಬಹುದು ಅಥವಾ ಅದರ ಪರಿಮಳ ಆಗಿರಬಹುದು. ಎಲ್ಲ ಬೇರೆ ಇರುತ್ತೆ, ಒಂದೇ ರೀತಿ ಇರಲ್ಲ. ಹಾಗಿದ್ರೆ ಇಷ್ಟು ವೈವಿಧ್ಯತೆಯನ್ನು ನಾವು ಏನು ನೋಡ್ತೀವಿ? ಇದಕ್ಕೆ ಕಾರಣವೇನಿರಬಹುದು? ಹೂವುಗಳ ವೈವಿಧ್ಯತೆಗೂ ಮತ್ತು ಪರಾಗಸ್ಪರ್ಶಕಕ್ಕೂ ಸಂಬಂಧವಿದೆಯೇ? ಬನ್ನಿ ನೋಡೋಣ. ಜೇನುನೊಣಗಳು ಹೆಚ್ಚಾಗಿ ನೀಲಿ ಮತ್ತು ಹಳದಿ ಬಣ್ಣಗಳಿಗೆ ಆಕರ್ಷಿತವಾಗುತ್ತವೆ. ತಿಳಿ ಬಣ್ಣವನ್ನು ಹೊಂದಿದ ಹೂವುಗಳು ರಾತ್ರಿ ಸಮಯದಲ್ಲಿ ಹೆಚ್ಚು ಪರಿಮಳವನ್ನು ಬೀರುತ್ತವೆ. ಇಂಥ ಪರಿಮಳಕ್ಕೆ ಆಕರ್ಷಿತವಾಗಿ
ಪರಾಗಸ್ಪರ್ಶಕಗಳು ಹೂವಿನ ಬಳಿ ಬರುತ್ತವೆ. ಕೊಳವೆ ಆಕಾರದ ಹೂವುಗಳಲ್ಲಿ ಯಾವ ರೀತಿಯ ಪರಾಗಸ್ಪರ್ಶವಾಗುತ್ತದೆ? ಉದ್ದವಾದ ಕೊಕ್ಕುಗಳನ್ನು ಹೊಂದಿರುವ ಪಕ್ಷಿಗಳು ಈ ಹೂವುಗಳಲ್ಲಿರುವ ಮಕರಂದವನ್ನು ಹೀರುವಾಗ ಹೂವಿನ ಪರಾಗಗಳು ಅದರ ಕೊಕ್ಕಿಗೆ ಅಂಟಿಕೊಳ್ಳುತ್ತವೆ. ಪರಾಗಸ್ಪರ್ಶವು ಗಾಳಿ ಮತ್ತು ನೀರಿನಿಂದ ಕೂಡ ಉಂಟಾಗತ್ತೆ. ಒಂದು ಪರಾಗಸ್ಪರ್ಶಕ್ಕೆ ಹಲವಾರು ಪರಾಗಮೂಲಗಳಿರುತ್ತವೆ. ಹಾಗೆಯೇ ಒಂದು ಪರಾಗಮೂಲಕ್ಕೆ ಹಲವಾರು ಪರಾಗಸ್ಪರ್ಶಕಗಳು ಇರುತ್ತವೆ. ಪರಾಗಗಳು ಶಲಾಕಾಗ್ರಕ್ಕೆ ಅಂಟಿಕೊಂಡ ನಂತರ ಏನಾಗುತ್ತದೆ ಎಂಬುದನ್ನು ನೋಡೋಣ. ನಮಗೆ ತಿಳಿದಿರುವಂತೆ ಪರಾಗದ ಕಣಗಳು ಪರಾಗಕೋಶದಿಂದ ಶಲಾಕಾಗ್ರಕ್ಕೆ ಚಲಿಸುತ್ತವೆ. ಪರಾಗವು ಶಲಾಕಾಗ್ರಕ್ಕೆ ಅಂಟಿಕೊಳ್ಳುತ್ತಿದ್ದಂತೆ ಪರಾಗವು ಪುರುಷ ಲಿಂಗಾಣುವನ್ನು ಬಿಡುಗಡೆ ಮಾಡುತ್ತದೆ. ನಂತರ ಅದು ಅಂಡಾಶಯದ ಮೂಲಕ ಅಂಡಕಕ್ಕೆ ಚಲಿಸುತ್ತದೆ. ಅಂಡಕದಲ್ಲಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಒಟ್ಟಿಗೆ ಸೇರಿ ಯುಗ್ಮಜವನ್ನು ರೂಪಿಸುತ್ತವೆ. ಇದು ಭ್ರೂಣವಾಗಿ ಬೆಳೆಯುತ್ತದೆ ಮತ್ತು ಹಣ್ಣಿನ ಬೀಜವನ್ನು ರೂಪಿಸುತ್ತದೆ. ಅಂಡಾಶಯವು ಹಣ್ಣಾಗಿ ಬೆಳೆಯುತ್ತದೆ.